ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಕೆಲವೊಂದು ಮಾತುಗಳನ್ನ ಕೇಳ್ತಿರ್ತೀವಿ. ಅದರಲ್ಲಿ ಈ ಮಾತನ್ನ ಕೇಳಿರ್ತೀವಿ. ಯಾರಾದರೂ ಹೇಳಿರ್ತಾರೆ ಅಂದರೆ ಪಾಪು ಹೊಟ್ಟೆ ಒಳಗಡೆ ಕಸಾನ ತಿಂದ್ಬಿಟ್ಟಿದೆ, ಹೊಟ್ಟೆ ಒಳಗಡೆ ನೀರಿರುತ್ತೆ ಅಲ್ವಾ, ಸೊ ಆ ನೀರನ್ನು ಸಹ ಪಾಪು ಕುಡಿದ್ಬಿಟ್ಟಿದೆ, ಸೊ ಇದರಿಂದ ತುಂಬ ತೊಂದರೆ ಆಗುತ್ತೆ ಅಂತಲೂ ಹೇಳ್ತಿರ್ತಾರೆ. ಸೊ ನಮಗೆ ಭಯ ಬಂದಿರುತ್ತೆ ಮತ್ತು ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಲೂ ಅನಿಸಿರುತ್ತೆ. ಪಾಪು ಯಾವ ಟೈಮಲ್ಲಿ ಈ ಕಸಾನ ತಿನ್ನುತ್ತೆ ಅಥವಾ ನೀರನ್ನು ಕುಡಿಯುತ್ತೆ ಅಂಥೇಳಿ ನಾವು ಈ ವಿಡಿಯೋದಲ್ಲಿ ಡೀಟೇಲ್ಡಾಗಿ ತಿಳ್ಕೊಳ್ಳೋಣ. ಸೊ ನಿಮಗೀಗ ಕ್ಲಿಯರ್ ಆಯಿತು ಅಲ್ವಾ, ಕಸ ಅಂತ ಹೇಳೋದು ಪ್ಲಾಸೆಂಟಾನ ಮತ್ತು ಹೊಟ್ಟೆ ಒಳಗಡೆ ನೀರಿರುತ್ತೆ ಅಲ್ವಾ ಪಾಪು ಬೆಳೆಯೋದಕ್ಕೆ ಅಂಥೇಳಿ. ಸೊ ಇದನ್ನು ಈ ರೀತಿ ನಮಗೆ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಆದಾಗ ನಾವು ಇಮಿಡಿಯೇಟಾಗಿ ಏನು ಮಾಡಬೇಕಾಗತ್ತೆ ಮತ್ತು ನಮ್ಗೆ ಈ ರೀತಿ ಎಲ್ಲ ಮಾಡಿದಾಗ ಗೊತ್ತಾಗುತ್ತಾ ಅಂಥೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದು, ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳೋದಕ್ಕೆ ನಾನು ಇಷ್ಟ ಬೀಳ್ತೀನಿ. ಯಾಕಂದರೆ ಪ್ರತಿಯೊಂದು ಪಾಯಿಂಟು ತುಂಬಾ ಇಂಪಾರ್ಟೆಂಟು ಮತ್ತು ಕೊನೆ ತನಕ ನೀವು ನೋಡಲಿಲ್ಲ ಅಂದರೆ ನೀವು ಭಯ ಬೀಳೋ ಚಾನ್ಸಸ್ಸು ಇರುತ್ತೆ. ಸೊ ಇದರಲ್ಲಿ ಕಂಪ್ಲೀಟಾಗಿ ಸೊಲ್ಯೂಷನ್ಸು ಇರುತ್ತೆ ಮತ್ತು ಯಾವ ಟೈಮಲ್ಲಿ ಅನ್ನೋ ಕ್ಲಾರಿಫಿಕೇಷನ್ನು ನಾನು ನಿಮಗೆ ಕೊಡ್ತೀನಿ. ಸೊ ಈಗ ಮೊದಲನೇದಾಗಿ ಆ ಪಾಪು ಯಾವ ಟೈಮಲ್ಲಿ ಈ ರೀತಿ ತಿನ್ನೋದಕ್ಕೆ ಶುರು ಮಾಡುತ್ತೆ ಅಂತ ಹೇಳಿದರೆ, ನಮಗೆ EDD ಡೇಟ್ ಅಂತ ಒಂದು ಕೊಟ್ಟಿರ್ತಾರೆ ಅಲ್ವಾ. ಸೊ ನಮ್ಮ LMP ಡೇಟ್ನ ಬೇಸ್ ಮಾಡಿ ಕೊಟ್ಟಿರ್ತಾರೆ, ಇಲ್ಲ ಪಾಪು ಬೆಳವಣಿಗೆನ ಬೇಸ್ ಮಾಡಿ ನನಗೆ EDD ಡೇಟ್ ಕೊಟ್ಟಿರ್ತಾರೆ, ಅಂದರೆ ಹೆರಿಗೆ ಆಗೋ ದಿನ ಅಂತಲೇ ಹೇಳ್ಬೋದು. ಸೊ ಆ ಟೈಮ್ಗೆ ನಮಗೆ ಕರೆಕ್ಟಾಗಿ ಪಾಪು ಆಗಲಿಲ್ಲ ಅಂದರೆ ನಾವು ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿ ನೋಡಬೇಕು. ಸೊ ಅವರು ನಮಗೆ ಚೆಕ್ ಮಾಡಿ ಹೇಳ್ತಾರೆ ಇನ್ನು ಎಷ್ಟು ದಿವಸ ಪಾಪು ಇರ್ಬೋದು, ಇಲ್ಲಾಂದರೆ ನಾವು ಈಗ ಲೇಬರ್ ಪ್ರಾಸೆಸ್ ಸ್ಟಾರ್ಟ್ ಮಾಡೋಣ ಅಂತ ಏನಾದರೂ ಹೇಳ್ತಾರೆ. ಬಟ್ ನಾವು ಇವೆರಡೂ ಮಾಡದೆ ಮನೆಯಲ್ಲೇ ಕೂತ್ಕೊಂಡಿದ್ದಾಗ ಪ್ಲಾಸೆಂಟ್ ಅನ್ನೋದು ಕರೆಕ್ಟಾಗಿ ಮೆಚ್ಯೂರ್ ಆಗೋಗಿರುತ್ತೆ. ಸೊ ಅದು ಕೆಲಸ ಎಲ್ಲ ಅಷ್ಟು ಚೆನ್ನಾಗಿ ಮಾಡ್ತಿರೋದಿಲ್ಲ, ಅಂದರೆ ಪಾಪುಗೆ ಆಕ್ಸಿಜನ್ ಆಗಲಿ ಮತ್ತು ಬ್ಲಡ್ ಆಗಲಿ ಇನ್ನು ನ್ಯೂಟ್ರಿಷನ್ಸ್ ವ್ಯಾಲ್ಯೂಸ್ನಾಗಲಿ ಮಗುಗೆ ಸಪ್ಲೈ ಮಾಡೋದಿಲ್ಲ ಕರೆಕ್ಟಾಗಿ EDD ಡೇಟ್ ಅನ್ನೋದು ಕಂಪ್ಲೀಟ್ ಆಗೋದ್ರೆ. ಸೊ ಅಂಥೋ ಟೈಮಲ್ಲಿ ನಾವು ಮಿಸ್ ಮಾಡದೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಿದ್ದಾಗ ಪಾಪು ಈ ಕಸಾನ ತಿನ್ನೋ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ಅದಕ್ಕೆ EDD ಡೇಟ್ನ ನಾವು ಕರೆಕ್ಟಾಗಿ ಕನ್ಸಿಡರ್ ಮಾಡಬೇಕಾಗತ್ತೆ. ಆ ಟೈಮಲ್ಲಿ ಡಾಕ್ಟರ್ನ ನಾವು ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೊ ಮೊದಲನೇ ತಪ್ಪು ನಾವು ಮಾಡೋದಿದೆ, EDD ಡೇಟ್ ಬಂದಿದ್ದಾಗ ನಾವು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಆಮೇಲೆ ಅವ್ರ ಸಜೆಷನ್ಸ್ ಮೇಲೆ ನಾವು ಮನೇಲಿ ವೆಯ್ಟ್ ಮಾಡೋದು ಅಥವಾ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಮಾಡೋದು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಥೈರಾಯ್ಡು, BP, ಶುಗರ್ ಲೆವೆಲ್ಸು ಇದೆಲ್ಲನೂ ಸ್ವಲ್ಪ ಜಾಸ್ತಿ ಇರುತ್ತೆ ಕೆಲವ್ರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಅವ್ರಿಗೆ ಟ್ಯಾಬ್ಲೆಟ್ಸ್ ಅನ್ನೋದು ಕೊಟ್ಟಿರ್ತಾರೆ. ಸೊ ಅದನ್ನು ಮಿಸ್ ಮಾಡದೆ ಡೈಲಿ ನಾವು ತಗೊಬೇಕಾಗತ್ತೆ. ತುಂಬ ಟ್ಯಾಬ್ಲೆಟ್ಸ್ ಇದೆ, ಇಲ್ಲ ಟ್ಯಾಬ್ಲೆಟ್ಸ್ ತಗೊಂಡಾಗ ನಮಗೆ ವಾಮಿಟಿಂಗ್ಸ್ ಆಗುತ್ತೆ, ಮೋಷನ್ ಆಗುತ್ತೆ ಅಂಥೇಳಿ ಟ್ಯಾಬ್ಲೆಟ್ಸ್ನ ಅವಾಯ್ಡ್ ಮಾಡಲೇಬಾರ್ದು. ಸೊ ಆ ರೀತಿ ನಾವು ಅವಾಯ್ಡ್ ಮಾಡಿದಾಗಲೂ ಸಹ ಪಾಪು ಈ ಕಸ ಅಥವಾ ನೀರು ಕುಡಿಯೋ ಚಾನ್ಸಸ್ಸು ತುಂಬಾ ಇರುತ್ತೆ ಅಂತಲೇ ಡಾಕ್ಟರ್ಸು ಹೇಳ್ತಿದ್ದಾರೆ. ಸೊ ಯಾವಾಗೋ ನಮಗೆ ಮರೆತು ಏನಾದರೂ 1-2 ದಿನ ಮಿಸ್ ಮಾಡ್ಬೋದು, ಬಟ್ ಅದನ್ನು ಪೂರ್ತಿ ನಾವು ಮರ್ತೋಗಿ ಕಂಟಿನ್ಯೂವೇ ಮಾಡದೆ ಬಿಟ್ಟರೆ ಈ ರೀತಿ ತೊಂದರೆಗಳನ್ನು ಆಗೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಇಷ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ಇಮ್ಯುನಿಟಿ ಪವರ್ ಅನ್ನೋದು ಕಡಿಮೆ ಇರೋದ್ರಿಂದ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈಗ ಯಾರಿಗಾದ್ರೂ ಕೋಲ್ಡ್ ಆಗಿದ್ದಾಗ ಇಲ್ಲ ಕೆಮ್ಮು ಏನಾದರೂ ಬಂದಿದ್ದಾಗಲೂ ನಮಗೆ ಈಸಿಯಾಗಿ ಅದು ಅಫೆಕ್ಟ್ ಆಗ್ತಿರುತ್ತೆ. ಸೊ ಆ ರೀತಿ ಏನಾದರೂ ಇನ್ಫೆಕ್ಷನ್ಸ್ ಆದಾಗ ನಾವು ಇಮಿಡಿಯೇಟಾಗಿ ಅದನ್ನು ಕ್ಯೂರ್ ಮಾಡ್ಕೊಬೋದು. ಸೊ ಕೋಲ್ಡು ಕಾಫ್ ಆ ರೀತಿ ಆದಾಗ ಅಷ್ಟು ತೊಂದರೆ ಆಗೋದಿಲ್ಲ. ಬಟ್ ವೆಜೈನಾ ಪ್ಲೇಸಲ್ಲಿ ಏನಾದರೂ ನಮಗೆ ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ಅದು ಯಾವ ರೀತಿ ನಮಗೆ ಗೊತ್ತಾಗುತ್ತೆ ಅಂದರೆ, ಈ ವೈಟ್ ಡಿಸ್ಚಾರ್ಜ್ ಅನ್ನೋದು ಆಗ್ತಿರುತ್ತೆ ಅಲ್ವಾ. ಸೊ ಅದರಲ್ಲಿ ಏನಾದರೂ ಸ್ಮೆಲ್ ಬಂದಾಗ ಇಲ್ಲ ನಮಗೆ ಇರಿಟೇಷನ್ ಏನಾದರೂ ತುಂಬ ಫೀಲ್ ಆದಾಗ, ಅಂದರೆ ಕೆರೆತ ಆ ರೀತಿ ಏನಾದರೂ ಫೀಲ್ ಆದಾಗ, ಇಲ್ಲ ಅದರಲ್ಲಿ ಕಲರ್ ಅನ್ನೋದು ಚೇಂಜಸ್ ಗೊತ್ತಾಗ್ತಿರುತ್ತೆ. ಸೊ ಈ ರೀತಿ ಏನಾದರೂ ಆದಾಗ ನೀವು ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಸೊ ಅದು 100% ಇನ್ಫೆಕ್ಷನ್ಸ್ ಆಗಿರೋ ಸಿಮ್ಟಮ್ಸ್ ಅಂತಲೇ ಹೇಳ್ಬೋದು. ಅವರು ನಿಮಗೆ ಟ್ರೀಟ್ಮೆಂಟ್ ಏನಾದರೂ ಕೊಡ್ತಾರೆ, ಇಲ್ಲ ಟ್ಯಾಬ್ಲೆಟ್ಸು ಆ ರೀತಿ ಏನಾದರೂ ಕೊಡ್ತಾರೆ. ಸೊ ಅದರಿಂದ ನೀವು ಅದನ್ನ ಸರಿ ಮಾಡ್ಕೊಬೇಕಾಗತ್ತೆ. ಇಲ್ಲ ಅಂದರೆ ಆ ಇನ್ಫೆಕ್ಷನ್ಸು ಮಗುಗೆ ತಾಕಿದಾಗ ಆ ನೀರು ತುಂಬ ಕೆಟ್ಟೋಗುತ್ತೆ ಮತ್ತು ಆ ಕಸನ ಪಾಪು ತಿನ್ನೋ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ಈ ರೀತಿಯೂ ಮಗು ಆ ಕಸನ ತಿನ್ನೋ ಚಾನ್ಸಸ್ ಇರುತ್ತೆ. ಸೊ ಯಾವುದೇ ರೀತಿ ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ಇನ್ಫೆಕ್ಷನ್ಸ್ ಏನಾದರೂ ಆದರೆ ನಾವೇ ಏನೋ ಟ್ರೈ ಮಾಡದೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಮತ್ತು ನಾನು ಇದು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಈಗ ನಮಗೆ ಲೇಬರ್ ಪೇನ್ಸ್ ಎಲ್ಲ ಬರ್ತಾ ಇರುತ್ತೆ, ನಾವು ಕರೆಕ್ಟಾಗಿ ಪುಷ್ ಮಾಡದಿದ್ದಾಗ ಇಲ್ಲ ಆ ಟೈಮಲ್ಲಿ ನಾವು ತುಂಬ ಭಯ ಬಿದ್ದೋದಾಗ ಆ ಟೈಮಲ್ಲೂ ಮಗು ತುಂಬ ಭಯ ಬಿದ್ದು ಆ ಕಸನ ತಿನ್ನೋ ಚಾನ್ಸಸ್ ಇರುತ್ತೆ ಅಥವಾ ನೀರು ಕುಡಿಯೋ ಚಾನ್ಸಸ್ಸು ತುಂಬಾ ಇರುತ್ತೆ. ಏನು ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಆದಷ್ಟು ಸ್ಟ್ರೆಸ್ ತಗೊಳ್ಳೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ಯಾವಾಗಲೂ ತುಂಬ ಸ್ಟ್ರೆಸ್ ತಗೊಂಡು ಏನೋ ಯೋಚನೆ ಮಾಡಿಕೊಂಡು ನಾವಿದ್ದಾಗ ಪಾಪು ಕರೆಕ್ಟಾಗಿ ಬೆಳವಣಿಗೆ ಆಗೋದಿಲ್ಲ, ಪಾಪು ಮೇಲೂ ತುಂಬ ಸ್ಟ್ರೆಸ್ ಬೀಳ್ತಾ ಇರುತ್ತೆ. ಸೊ ಹಾಗಾಗಿ ಗೆಸ್ಟೇಷನಲ್ ಏಜ್ಗೆ ಪಾಪು ಯಾವಾಗ ಬೆಳವಣಿಗೆ ಆಗೋದಿಲ್ವೋ ಆಗ ಪಾಪು ಹೆಲ್ತ್ಗೆ ತುಂಬಾ ತೊಂದರೆ ಆಗ್ತಾ ಇರುತ್ತೆ. ಸೊ ಈ ಟೈಮಲ್ಲೂ ಸಹ ಪಾಪು ಆ ಕಸನ ತಿನ್ನೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಆದಷ್ಟು ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡು ಸ್ವಲ್ಪ
ಹ್ಯಾಪಿಯಾಗಿರೋದಕ್ಕೆ ಟ್ರೈ ಮಾಡಿ. ಸೊ ಈ ಕಸ ಮತ್ತು ಆ ನೀರು ಕುಡಿಯೋದ್ರಿಂದ ಪಾಪುಗೆ ಏನೇನೆಲ್ಲ ತೊಂದರೆ ಆಗ್ಬೋದು ಅಂದರೆ, ನಮಗೆ ಡೇಟ್ ಅಂತ ಏನು ಕೊಟ್ಟಿರ್ತಾರೆ ಅದಕ್ಕೆ ಮುಂಚೆನೇ ಪಾಪು ಆಗೋಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಪಾಪು ಹುಟ್ಟಿದ ನಂತರ ತುಂಬಾ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಪಾಪು ಹೆಲ್ತಲ್ಲಿ ಬರ್ತ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ ಅಲ್ವಾ, ಸೊ ಆ ರೀತಿ ಪಾಪುಗೆ ಬೇರೆ ಏನಾದರೂ ತೊಂದರೆಗಳಾಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ಈ ಬ್ರೈನ್ ಡೆವಲಪ್ಮೆಂಟು ಸಹ ತುಂಬಾ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಇನ್ನೇನು ಹೆರಿಗೆ ನೋವು ಬಂದಿದೆ, ಪಾಪು ಆಗಬೇಕು, ಆ ಟೈಮಲ್ಲಿ ಪಾಪು ಏನಾದರೂ ಈ ಕಸ ಏನಾದರೂ ತಿಂತು ಅಂದರೆ ಪಾಪು ಬ್ರೈನ್ಗೆ ತುಂಬಾ ಎಫೆಕ್ಟ್ ಆಗೋಗುತ್ತೆ. ನೆಕ್ಸ್ಟ್ ಈ ಕಸ ಮತ್ತು ಆ ನೀರು ಕುಡಿಯೋದ್ರಿಂದ ಪಾಪು ಬ್ರೈನ್ಗೆ ಫಸ್ಟ್ ಎಫೆಕ್ಟ್ ಆಗೋದು. ಸೊ ಹಾಗಾಗಿ ಪಾಪು ಬ್ರೈನ್ ಅನ್ನೋದು ಚೆನ್ನಾಗಿ ಡೆವಲಪ್ ಆಗೋದಿಲ್ಲ. ಹುಟ್ಟಿದ ನಂತರನೂ ಸುಮ್ಮನೆ ಪಾಪುಗೆ ತುಂಬಾ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನೀವು ತುಂಬ ದಿವಸ ಹಾಸ್ಪಿಟಲ್ಸಲ್ಲಿ ಇರಬೇಕಾಗತ್ತೆ, ಅದೇ ಕೆಲವೊಂದು ಪ್ರೊಸೀಜರ್ಸ್ ಎಲ್ಲ ಇರುತ್ತೆ. ಸೊ ನೀವು ಅದನ್ನೆಲ್ಲ ಮಾಡಿಸ್ಕೊಬೇಕಾಗತ್ತೆ. ಸೊ ಇದೆಲ್ಲ ನೀವು ಆಗದೇ ಇರೋ ರೀತಿ ನೋಡ್ಕೊಬೇಕು. ಸೊ ಇದಕ್ಕೆ ಕರೆಕ್ಟ್ ಟೈಮಲ್ಲಿ ನೀವು ಚೆನ್ನಾಗಿ ನೀರು ಕುಡ್ಕೊಂಡು ವಾಕಿಂಗ್ ಮಾಡಿ ಹೆಲ್ತಿ ಫುಡ್ಸ್ನ ತಗೊಳ್ತಾ ಇದ್ದರೆ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಬೋದು. ಮತ್ತು ನೆಕ್ಸ್ಟು ನಿಮಗೆ ಈ ರೀತಿ ಡೇಟ್ ಬಂದಿದೆ ಅಂತ ಗೊತ್ತಾದಾಗ ನಿಮಗೆ ನೋವು ಬರಲಿಲ್ಲ ಅಂತಲೂ ಸಹ ನೀವು ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಬಂದ್ರೇ ಗೊತ್ತಾಗುತ್ತೆ. ಸೊ ಆಗ ನಿಮಗೆ ಸ್ಕ್ಯಾನಿಂಗ್ ಮಾಡಿ ಹೇಳ್ತಾರೆ. ನೆಕ್ಸ್ಟು ಈ ರೀತಿ ನಮಗೆ ಆಗ್ತಿದೆ, ಇದು ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಕೊನೆ ಟೈಮಲ್ಲಿ ಅಂದರೆ ಲೇಬರ್ ಬರ್ತಿರೋ ಟೈಮಲ್ಲಿ ನಿಮಗೆ ಫೀವರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಲೈಟಾಗಿ ಏನಾದರೂ ಫೀವರ್ ಬಂದರೆ ಪರವಾಗಿಲ್ಲ, ಅದು ಕೆಲವ್ರಿಗೆ ಆಗ್ತಿರುತ್ತೆ. ಬಟ್ ತುಂಬ ಜಾಸ್ತಿ ಫೀವರ್ ಬಂದಾಗ ನಿಮಗೆ ನೀರೇನೋ ಕಡಿಮೆ ಆಗಿ ನಿಮ್ಮ ಬಾಡಿ ತುಂಬ ಹೀಟಾಗಿ ಆ ರೀತಿ ಆಗ್ತಿರ್ಬೋದು. ಸೊ ನಿಮಗಿಲ್ಲಿ ಹೊರಗಡೆ ಫೀವರ್ ಬಂದಿದೆ ಅಂದರೆ ಪಾಪುಗೂ ಒಳಗಡೆ ತುಂಬ ಹೀಟಾಗಿ ಫೀವರ್ ಬಂದಿರುತ್ತೆ. ಸೊ ಆ ಟೈಮಲ್ಲಿ ಪಾಪು ಕಸ ತಿಂದಿರ್ಬೋದು ಅನ್ನೋ ಒಂದು ಡೌಟ್ ಬಂದೇ ಬರುತ್ತೆ ಡಾಕ್ಟರ್ಗೆ. ಸೊ ಆ ಟೈಮಲ್ಲಿ ಅವರು ಸ್ಕ್ಯಾನ್ ಮಾಡಿ ನೋಡ್ತಾರೆ. ಸೊ ಕೊನೆ ಟೈಮಲ್ಲಿ ಏನಾದರೂ ತುಂಬ ಫೀವರ್ ನಿಮಗೆ ಬಂದಾಗ ನೆಗ್ಲೆಕ್ಟ್ ಮಾಡದೆ ನೀವು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಲೇಬೇಕಾಗತ್ತೆ. ಯಾವ ರೀತಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಮೂಮೆಂಟ್ಸ್. ಸೊ ಮೂಮೆಂಟ್ಸ್ ಅನ್ನೋದು ತುಂಬ ಕಡಿಮೆ ಆಗೋಗುತ್ತೆ. ಜನರಲ್ಲಾಗಿ ನಮಗೆ 9 ಮಂತ್ ಬಂದಾಗ ಸ್ವಲ್ಪ ಮೂಮೆಂಟ್ಸ್ ಅನ್ನೋದು ಕಡಿಮೆ ಇರುತ್ತೆ. ಬಟ್ ನಮಗೆ ಮೂಮೆಂಟ್ಸ್ ಕೌಂಟ್ ಮಾಡ್ಕೊಬೋದು, ಗೊತ್ತಾಗ್ತಾ ಇರುತ್ತೆ. ಬಟ್ ಈ ರೀತಿ ಪಾಪುಗೆ ಏನಾದರೂ ಹೆಲ್ತಲ್ಲಿ ಇಶ್ಯೂಸ್ ಆದಾಗ ನಮಗೆ ಮೂಮೆಂಟ್ಸ್ ಪೂರ್ತಿ ಗೊತ್ತಾಗೋದೇ ಇಲ್ಲ. ಸೊ ಆ ಟೈಮಲ್ಲೂ ಅಷ್ಟೇ ನಾವು ತುಂಬ ಲೇಟ್ ಮಾಡದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗತ್ತೆ. ಈ ರೀತಿ ಏನಾದರೂ ಪಾಪು ಕಸ ತಿಂದ್ಬಿಟ್ಟಿದೆ ಅಂತ ಗೊತ್ತಾದಾಗ ಇಮಿಡಿಯೇಟಾಗಿ ನಮಗೆ ಡೆಲಿವರಿ ಮಾಡ್ತಾರೆ. ಬೇರೆ ಏನಕ್ಕೂ ಆಪ್ಷನ್ ಕೊಡೋದಿಲ್ಲ, ಅವರು ವೆಯ್ಟ್ ಮಾಡಿ ನೋಡೋದಿಲ್ಲ. ಸೊ ಆ ರೀತಿ ಏನಾದರೂ ಮಾಡೋದಕ್ಕೆ ಹೋದರೆ ಸುಮ್ಮನೆ ಪಾಪುಗೆ ತುಂಬಾ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಮಿಡಿಯೇಟಾಗಿ ಅವರು ನಮಗೆ ಸಿ ಸೆಕ್ಷನ್ ಆ ರೀತಿ ಮಾಡ್ತಾರೆ. ಇದಕ್ಕೆ ನಾನು ಕೊಡೋ ಸಜೆಷನ್ಸ್ ಏನು ಅಂದರೆ, ಚೆನ್ನಾಗಿ ಹೆಲ್ತಿ ಫುಡ್ಸ್ ತಗೊಳ್ಳಿ, ಚೆನ್ನಾಗಿ ಯಾವಾಗಲೂ ನೀರು ಕುಡಿತಾ ಇರಿ. ಸೊ ನೀರು ಕುಡಿಯೋದ್ರಿಂದ ಪಾಪು ಸುತ್ತು ನೀರು ಚೆನ್ನಾಗಿದ್ರೆ ಇನ್ಫೆಕ್ಷನ್ಸು ಬೇಗ ಪಾಪುಗೆ ಎಫೆಕ್ಟ್ ಆಗೋದಿಲ್ಲ. ಮತ್ತು ಅದೇ ರೀತಿ ಪಾಪುನು ಆ ನೀರು ಚೆನ್ನಾಗಿರೋದ್ರಿಂದ ಚೆನ್ನಾಗಿ ಮೂಮೆಂಟ್ಸನ್ನು ಮಾಡ್ತಾ ಇರುತ್ತೆ. ಪಾಪುಗೆ ಯಾವುದೇ ರೀತಿ ಭಯ ಆಗೋ ಚಾನ್ಸಸ್ ಇರೋದಿಲ್ಲ. ಸೊ ಈ ರೀತಿ ಏನಾದರೂ ನಾವು ಏನಾದರೂ ಕೆಟ್ಟದಾಗಿ ಮಾಡಿದಾಗಲೇ ಮಾತ್ರ ಪಾಪು ತುಂಬ ಭಯ ಬಿದ್ದೋಗಿ ಪಾಪು ಮೂಮೆಂಟ್ಸ್ ಕಡಿಮೆ ಆಗೋಗಿ ಆ ನೀರು ಅನ್ನೋದು ಕುಡಿತಿರುತ್ತೆ. ಸೊ ಯಾವಾಗಲೂ ಹ್ಯಾಪಿಯಾಗಿರೋದಕ್ಕೆ ಟ್ರೈ ಮಾಡಿ, ಆದಷ್ಟು ಹ್ಯಾಪಿಯಾಗಿರಿ. ಮ್ಯೂಸಿಕ್ನ ಕೇಳಿ, ಬೇಬಿ ಮೂಮೆಂಟ್ಸ್ನ ಹಾಗಾಗಿ ಚೆನ್ನಾಗಿ ಚೆಕ್ ಮಾಡ್ತಾ ಇರಿ. ಸೊ ಬೇಬಿ ಮೂಮೆಂಟ್ಸ್ ಆದ್ರೇ ಸಾಕು, ಈ ಕೆಲವೊಂದು ಪ್ರಾಬ್ಲಮ್ಸಿಂದ ನಾವು ಹೊರಗಡೆ ಬರ್ಬೋದು. ನಮಗೂ ಸಿಮ್ಟಮ್ಸ್ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಹೆಲ್ಪ್ಫುಲ್ ಆಗಿತ್ತು ಅಂದ್ಕೊಳ್ತಾ ಇದ್ದೀನಿ. ಭಯ ಬೀಳೋದಕ್ಕೆ ಹೋಗಬೇಡಿ. ಸೊ ಈ ರೀತಿ ಎಲ್ಲ ಇರುತ್ತೆ ಅಂತ ನಾವು ತಿಳ್ಕೊಳ್ಳೋದ್ರಿಂದ ಈ ರೀತಿ ಏನಾದರೂ ತೊಂದರೆ ಆದಾಗ ನಾವು ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಇಲ್ಲಾಂದರೆ ಈ ರೀತಿ ಪ್ರಾಬ್ಲಮ್ಸ್ ಆಗದೆ ನಾವು ಅವಾಯ್ಡ್ ಮಾಡೋದಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಈಗ ನಾವು ನೋಡಬೇಕಾದ್ರೆ ತುಂಬ ರೀಸನ್ಸು ಇದರಿಂದನೇ ಸಿ ಸೆಕ್ಷನ್ ಆಗ್ತಿದೆ. ಪಾಪು ಹೊಟ್ಟೆ ಒಳಗಡೆ ಕಸ ತಿಂದ್ಬಿಟ್ಟಿದೆ ಅಂತ ಹೇಳಿ. ಸೊ ಹಾಗಾಗಿ ಒಂದು ಮೋಟಿವೇಶ್ನಲ್ ವೀಡಿಯೋ ಅಂತಲೇ ಅನ್ಕೋಬೋದು, ಇಲ್ಲ ಇನ್ಫಾರ್ಮೇಟಿವ್ ವೀಡಿಯೋ ಅಂತಲೇ ಅನ್ಕೊಬೋದು. ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಮರೀದೆ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡ್ಕೊಳ್ಳಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದೆ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ಆದ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಹೋಮ್, ಸ್ಟೇ ಹ್ಯಾಪಿ, ಸ್ಟೇ ಹೆಲ್ತಿ ಅಂತ ಹೇಳ್ತಾ ಟೇಕ್ ಕೇರ್. ಥ್ಯಾಂಕ್ ಯು.